ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತಿಂದ ಏನಪ್ಪ ಅಂದರೆ ನಿನ್ನೆ ಪಾಸ್ ಅಪ್ಲೈ ಮಾಡೋಕೆ ಹೋಗಿದ್ವಿ. ಅದು ಏನಾಗಿತ್ತು ಅಂದರೆ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿದ್ರು ಕಾಲೇಜಲ್ಲಿ, ಇದು ಸೈಬರ್ ಸೆಂಟ್ರಲ್ಲಿ. ಇನ್ನು ಅದಕ್ಕಾಗಿ ಇವಾಗ ಕಾಲೇಜಿಗೆ ಹೋಗ್ಬಿಟ್ಟು ಸ್ವಲ್ಪ ಪೇಮೆಂಟ್ ಅಂದರೆ ಫೀಸ್ ಸ್ಟ್ರಕ್ಚರ್ದೆಲ್ಲ ಸ್ವಲ್ಪ ಮಾತಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಹೋಗ್ತಾ ಇದ್ದೀವಿ. ಇನ್ನೊಂದು ಏನಂದರೆ ಹಾಗೆ ಪಾಸ್ ಕೂಡ ಅಪ್ರೂವಲ್ ಮಾಡಿಲ್ಲ ಅವರು. ಅದಕ್ಕೆ ಇವತ್ತು ಹಂಗೆ ಕೇಳಿಕೊಂಡು ಪಾಸ್ನ ಅಪ್ರೂವಲ್ ಮಾಡಿ ಅಂತ ಹೇಳ್ಬಿಟ್ಟು ಪಾಸ್ನ ಅಪ್ರೂವಲ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಇವರು ಮಮ್ಮಿ ಮತ್ತು ಅಕ್ಕಂದ್ರೆ ಎಲ್ಲ ಫುಲ್ ಕೆಲಸಕ್ಕೆ ಅವಾಗಲೇ ಹೋಗ್ಬಿಟ್ರು. ನಾನು ಎದ್ದಿದ್ದು ಲೇಟು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಇವಾಗ ಕಾಲೇಜಿಗೆ ಹೋಗ್ತಾಯಿದ್ದೀನಿ. ಇನ್ನು ಇವಾಗ ರಾಕಿ ಬಾಯಿ ಕೂಡ ಬರ್ತಾಯಿದ್ದಾರೆ, ಅವ್ರನ್ನೂ ಕೂಡ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಅಲ್ಲೇ ಕಾಲೇಜಿಗೆ ಹೋಗ್ತಾಯಿದ್ವಿ. ಬನ್ನಿ ರಾಕಿ ಬಾಯಿ ಜೊತೆ ನೋಡೋಣ, ರಾಕಿ ಬಾಯಿ ಬಂದವರು ಇಲ್ವ ಅಂತ ಫಸ್ಟ್ ಸ್ಟಾಪಿಗೆ ಹೋಗ್ಬೇಕು. ಬನ್ನಿ, ಅವರು ಬಂದ ತಕ್ಷಣ ಮೀಟ್ ಮಾಡಿಸ್ತೀನಿ ನಿಮಗೆ. ಗಾಯ್ಸ್, ರಾಕಿ ಬಾಯಿ ಅಂತರೂ ಮೀಟ್ ಆದರು ನೋಡಿ. ಹಾಂ, ಏನಾದರೂ ಹೇಳು. ಗಾಯ್ಸ್, ಏನು ಹೇಳೋದಂತ ಗೈಸ್, ಇವತ್ತು ನಾವು ಕಾಲೇಜಿಗೆ ಹೋಗ್ತಾ ಇರೋದು ಮೇನ್ ಉದ್ದೇಶ ಅಂದರೆ ನಮ್ಮ ಕಾಲೇಜಲ್ಲಿ ಪರ್ಮಿಷನ್ ಇಲ್ಲ ವಿಡಿಯೋ ಮಾಡೋದು. ಇವತ್ತು ಪ್ರಿನ್ಸಿಪಲ್ ಹತ್ರ ಮಾತಾಡಬೇಕು, ಪರ್ಮಿಷನ್ ಕೊಡಬೇಕು ಅಂತಿದ್ದೀನಿ. ಅಂದರೆ ಕಾಲೇಜ್ ಒಳಗಡೆನೂ ಅಲೋ ಮಾಡಬೇಕು ವಿಡಿಯೋ ಮಾಡೋದಕ್ಕೆ ಅಂತ ಇವತ್ತು ಪರ್ಮಿಷನ್ ಗ್ರಾಂಟೆಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾರೆ ಇನ್ನೂ ಗೊತ್ತಿಲ್ಲ, ಇನ್ನೂ ಮಾತುಕತೆ ನಡೆದಿಲ್ಲ. ಇವಾಗ ಮಾತುಕತೆ ಎಲ್ಲ ನಡೆಸ್ಕೊಂಡಾದ್ಮೇಲೆ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ಇರೋ ಒಂದು ನನಗೆ ಗ್ಯಾರಂಟಿ ಇಲ್ಲ. ಆ ಕಾರಣಕ್ಕೆ ಸ್ವಲ್ಪ ಕೇಳ್ಕೊತೀವಿ, ರಿಕ್ವೆಸ್ಟ್ ಮಾಡ್ಕೊತೀವಿ. ಅದಕ್ಕೆ ಪರ್ಮಿಷನ್ ಗ್ರಾಂಟೆಡ್ ಮಾಡೋದಕ್ಕೆ ನಮ್ಮ ರಾಕಿ ಬಾಯಿನ ತಗೊಂಡು ಹೋಗ್ತಾ ಇದ್ದೀವಿ ಇವತ್ತು. ಮೊದಲೇ ಅವ್ರಿಗೆ ನೋಡಿದ್ರೆ ಆಗಲ್ಲ ಜೀವನ ನನ್ನೇ ತಗೊಂಡು ಹೋಗ್ತೇನೆ. ಗೈಸ್, ಎಂಥದ್ದು ಅಂದರೆ ಮ್ಯಾನೇಜ್ಮೆಂಟಿಗೆ ನಮಗೆ ಅಂದರೆ ಆಗಬಾರ್ದು, ಕಿರಿಕಿರಿ ನಡೀತಾ ಇರುತ್ತೆ. ಅವ್ರು ಬಂದರೆ ನಮ್ಮ ಮಧ್ಯ ಸ್ವಲ್ಪ ಅಂತ ನಾವು ಬಿಡೋಕ್ಕಾಗಲ್ಲ. ಯಾಕಂದರೆ ಕಾಲೇಜ್ ನಮ್ಮದು ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ನಮ್ಮದೇ. ಮತ್ತು ಅದು 2 ವರ್ಷ ನಮ್ಮದೇ ಇವಾಗ ಅದು ಕಾಲೇಜು. ಅದಕ್ಕೆ ನೋಡುವ ಏನು ಪ್ರಿನ್ಸಿಪಲ್ ಏನು ಹೇಳ್ತಾರೋ ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ಹತ್ರ ಅವರು ಮಾತಾಡಿ ಅಂದರೆ ನಾವಂತೂ ಅಲ್ಲಿಂದ ಎದುರುಬಿಟ್ಟು ಓಡ್ಕೊಂಡ್ಬಿಡ್ತೀವಿ. ನನ್ನ ಪ್ರಕಾರ ಅಲೌ ಮಾಡ್ತಾರೆ, ಅಂದರೆ ಕ್ಲಾಸಲ್ಲಿ ಅಲೌ ಮಾಡಲ್ಲ. ನಮ್ಮ ಕ್ಲಾಸಲ್ಲಿ ಬೇಡಪ್ಪ, ಇದು ಏನು ಜಸ್ಟ್ ಗ್ರೌಂಡಲ್ಲಿ ಮತ್ತು ಕಾರಿಡಾರಲ್ಲಿ ಅಲೋ ಕೊಟ್ಟು ಸಾಕು. ಕಾರಿಡಾರು ಡೌಟು, ಕ್ಲಾಸ್ ಆಸ್ ಡೌಟು. ಕ್ಲಾಸ್ ಮುಗ್ದಾದ್ಮೇಲೆ ಬೇಕಾದರೆ ಮಾಡ ಅಂತ ಹೇಳ್ತಾರೆ. ಅದೇ ಕ್ಲಾಸ್ ಮುಗಿದಾದ್ಮೇಲೆ ಮಾತಾಡ ಏನು ನೋಡೋಣ, ಮಾತಾಡಿ ನೋಡೋಣ ಗಾಯ್ಸ್ ಏನು ಮಾಡ್ಬೋದಂತ. ಏನಿದು ಬೆಳಿಗ್ಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಲ್ಲ. ಮಗನ ನಿನ್ನ ಜೊತೆ ಎಲ್ಲೂ ಹೊಟ್ಟರು ಮಗನ ಮಳೆ ಬರ್ತದೆ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೈತೆ. ಇನ್ನು ಬಸ್ ಐತೆ, ಬಸ್ ಐತೆ, ರೆಡಿ ಆಗೈತೆ. ನಮಗೋಸ್ಕರ ವೆಯ್ಟ್ ಮಾಡ್ತಾನೆ ಬಸ್ ಅಂಕಲ್ಲು. ಆಲ್ರೆಡಿ MFI ಇಟ್ಕೊಂಡು ಕೂತ್ಕೊಂಡವನೆ. ಇವಾಗ ಬಂದಿತ್ತು, ಇವಾಗ ಬಂತ ಶಟ್ಟಿಡು. ಅಕಸ್ಮಾತ್ ಪ್ರಿನ್ಸಿಪಲ್ ಏನಾದರೂ ಕೊಡೋಲ್ಲ ಅಂದರೆ ನೀನೇನು ಹೇಳ್ತೀಯ? ಏನು ಹೇಳೋದು, ನಾನೇನು ಹೇಳಂತ ನಾವು ಮಾಡೇ ಮಾಡ್ತೀವಿ ಅಂತ ಅವಮ್ಮ ಹೇಳ್ತಾಳೆ ನಿಮಗೆ ಏನಂತ. ನೀವೇನಾದರೂ ವಿಡಿಯೋ ಮಾಡೋ ಹಾಗಿದ್ರೆ ಕಾಲೇಜಿಂದ ಗೆಟ್ ಔಟ್ ಅಂತ ಹೇಳ್ತಾಳೆ. ನೀವೇನು ನಿಂತೀಯ ಅವಾಗ? ಚಾನಲ್ ಯಾರ್ದು? ನಂದು. ಯಾರು ಹೋಗ್ಬೇಕು? ಇಲ್ಲ, ನೀನು ನನ್ನ ಫ್ರೆಂಡ್ ಅಲ್ಲ. ನೋಡೋಣ ಹಂಗೆಲ್ಲ ಹೇಳಲ್ಲ ಅವರು. ಬಿಡ್ತಾರೆ ಗಾಯ್ಸ್, ಅಂತೂ ಹೇಗಾದರೂ ಮಾಡಿ ಪರ್ಮಿಷನ್ ತೊಗೋಬೇಕು ಅಂದ್ಕೊಂಡಿದ್ದೀವಿ. ನೋಡುವ ಕಾಲೇಜ್ ಹತ್ರ ನೋಡುವ ಬನ್ನಿ. ಎಂತ ಅಂದರೆ ಅದು ನಾನು ಹೇಳೋ ಪ್ರಕಾರ ಕಾಲೇಜ್ ಸ್ಟಾರ್ಟ್ ಆಗೋಕೆ ಹೇಳೋಣ ಅಂತ. ಬಟ್ ಇವಾಗಲೇ ಕೇಳಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು. ಆಮೇಲೆ ಒಂದ್ಸಾರಿ ನೋಡೋಣ, ಟ್ರೈ ಮಾಡೋಣ. ಟ್ರೈ ಮಾಡು, ಹಂಗೆ ಹೇಳ್ಬಿಟ್ಟು ನನ್ನೇ ಮುಂದೆ ಕಳಿಸಿ ಇರ್ತದೆ ನೋಡು. ಇಲ್ಲ, ಒಂದ್ಸಾರಿ ಟ್ರೈ ಮಾಡೋಣ. ಗೈಸ್, ಇನ್ನೊಂದು ಬಸ್ ಸಿಕ್ತು. ಇವಾಗ ಹತ್ಬಿಟ್ಟು ಇಂದ್ರಾನಗರಿಗೆ ಓಡೋಗ್ತೀವಿ. ಗೈಸ್, ಇವಾಗ ತಾನೇ ಇಂದ್ರಾನಗರಿಗೆ ಬಂದಾಯ್ತು. ಇವಾಗ ಕಾಲೇಜ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡುವ ಏನು ಹೇಳ್ತಾರೆ ಪ್ರಿನ್ಸಿಪಲ್ಲು ಅಂತ. ಏನು ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಪ್ಪ ಅದು? ಎಲ್ಲರೂ ಇಷ್ಟ ಆಗಲ್ಲ. ಹಾಂ, ನಾವು ಕೆಲ್ಸಕ್ಕೆ ಹೋಗೋಣ ಅಂತ. ನಮ್ಮಿಬ್ರು ಒಳ್ಳೇದಕ್ಕಾಗಿ ನಾವಿಬ್ರು ಕೆಲ್ಸಕ್ಕೆ ಸೇರ್ಕೋತಾ ಇದೀವಿ. ನಾವಿಬ್ರು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ರೆ ಯೂತ್ಗೆ ಎಂಪ್ಲಾಯ್ಮೆಂಟ್ ಎಲ್ಲಿಂದ ಸಿಗುತ್ತೆ? ಆಮೇಲೆ ಸರ್ಕಾರದವರು ಸಂಬಳ ಕೊಡಕ್ಕೆ ನಮ್ಮಿಬ್ರಿಗೂ ಸಪರೇಟ್ ಆಗಿ ಬಜೆಟ್ ಮಾಡೇ ಮಾಡ್ಬೇಕಾಗುತ್ತೆ. ಇದೆಲ್ಲ ಬೇಕಾ? ಕರೆಕ್ಟ್, ನೀನ್ ಹೇಳದ್ ನಿಜ. ನಮ್ಮ ಸಂಘದ ಕತೆ ಏನಾಗಬೇಕು? ನಿನ್ನ ಕೆಲ್ಸಕ್ಕೆ ಹಿಂಗೆ ಅಂತ ಹೇಳ್ತಿದ್ಯಾ? ನನಗೆ ಬೇಡಪ್ಪ, ಹೇಳ್ತೀನಿ ನೋಡಿ. ಸಂಘ? ಹಾಂ, ಯಾವ ಸಂಘ? RVM ಸಂಘ ನಮ್ಮದು. ಸಂಘ ಬೇರೆ ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲ, ನೀನು ನಮ್ಮ ಸಂಘದ ಪ್ರೆಸ್ಟೀಜ್ ತೆಗಿಯೋಕ್ಕಂತ ಹುಡ್ಬಿಟ್ಟಿದ್ಯಲ್ಲ, ಅದು ಕೆಲಸಕ್ಕೆ. ಗಾಯ್ಸ್ ನೋಡಿ, ಕೆಲ್ಸಕ್ಕೆ ಹೋಗೋಣ ಅಂತ ಹೇಳ್ತಾವ್ರೆ. ನಾವು ಬೇರೆ ಕೆಲಸ ಇದನ್ನು ತಿಂಕೆ ಮಾಡಿಲ್ಲ, ಕೆಲಸದ ಬಗ್ಗೆ ನಮ್ಮ ಇವಾಗಲೇ ಕೆಲಸ ಅಂತ ಹೇಳ್ತಾವೆ. ಅಣ್ಣ, ನೀವು ಯೂಟ್ಯೂಬರ್, ನಾವು ಏನು ಇಲ್ಲ. ಹಂಗೆ ಅಂದರೆ ಇವಾಗ ಜಿಮ್ಗೆ ಹೋಗೋದಕ್ಕೆ ಕಾಸಿಲ್ಲ. ಆ ಕಾರಣಕ್ಕಾಗಿ ಇವನು ಜಿಮ್ಗೆ ಚಾಕ್ಲೇಟ್ ತಗೊಳಕ್ಕೂ ಕಾಸಿಲ್ಲ. ಹಂಗೆ ನೋಡ್ಬೇಡ. ಚಪ್ಪಲಿ ಹಾಕೊಂಡ್ಬಿಟ್ಟು ಮತ್ತೆ ಚಪ್ಪಲಿ ಇಲ್ಲ ಅಂತ ಹೇಳ್ತಾನೆ ನೋಡಿ.
ಚಾಕ್ಲೇಟ್ ಚಾಕ್ಲೇಟ್ ಗಾಯ್ಸ್, ಚಪ್ಪಲಿ ತೋರಿಸ್ತಾ ಇದ್ದೀನಿ. ನೋಡು ಥಿಂಕ್ ಮಾಡಿ ಹೇಳೋಣ ಗಾಯ್ಸ್. ಹಿಂಗೆ ನನ್ನ ಮಗ ಏನು ಹೇಳ್ತಾನೆ ಪ್ಲ್ಯಾನ್ ಇವಾಗ ಸಡನ್ನಾಗಿ ಹೇಳ್ತವನೆ. ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ನಮ್ಮ ಸಂಘದ ಪ್ರೆಸ್ಟೀಜ್ ಎಲ್ಲ ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕಾ ಬೇಡವಾ ಅಂತ ಸ್ವಲ್ಪ ತೀರ್ಮಾನ ಮಾಡೋಣ. ಅದ್ರ ಬಗ್ಗೆ ಬಿಟ್ಟಾಕ್ಬಿಡೋಣ ಇವಾಗ. ಇವಾಗ ಫಸ್ಟು ನಾವು ಏನು ಮಾಡಬೇಕು ಗೊತ್ತಾ, ಪ್ರಿನ್ಸಿಪಲ್ ಹತ್ರ ಹೋಗೋದು. ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಡಿಸ್ಕಸ್ ಮಾಡೋಣ ಇಬ್ಬರು ಕೂತ್ಕೊಂಡು. ಮ್ಯಾಮ್ ಈ ಥರ ಮಾಡ್ತಾ ಇದ್ದೀವಿ, ಸ್ವಲ್ಪ ಕಾಲೇಜಲ್ಲಿ ಅಲೋ ಮಾಡಿ ನಮಗೆ ವಿಡಿಯೋ ಮಾಡೋಕ್ಕೆ ಅಂತ ಪರ್ಮಿಷನ್ ತೊಗೊಳ್ಳೋಣ, ಆಯಿತಾ? ಕೆಲಸದ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ, ಆಯಿತಾ? ಆ್ಯಕ್ಚುಲಿ ನಾನು ಪಾಸ್ ಔಟೇ ಆಗಿಲ್ಲ. ಅದ್ರಲ್ಲಿ ಬೇರೆ ಇವ್ರು ಇವಾಗಲೇ ಕೆಲಸ ಬೇಕು ಅಂತ ಹೇಳ್ತಾವೆ. ಬಟ್ ಏನು ಅಂದರೆ ಇನ್ನು ಕೆಲಸ 100% ಕೆಲಸ ಬೇಕಂತೆ. ಪಾರ್ಟ್ ಟೈಮ್ ಅಂತ ಹೇಳಿ ಗಾಯ್ಸ್, ಇವನು ಪಾರ್ಟ್ ಟೈಮ್ಗಾಗಿ ಕೆಲಸ ಅಂತ ಹೇಳ್ತಾನೆ. ಬಟ್ ನನಗೆ ಪಾರ್ಟ್ ಟೈಮ್ಗೆ ಬೇಡ, ಫುಲ್ ಟೈಮ್ ಬೇಡ ಅಂತ ಇದ್ದೀನಿ ನಾನು. ನೋಡುವ ಬಂದಿಲ್ವಾ, ಏನು ಬೇಕಾದ್ರೂ ಮಾಡ್ಕೊಂಡು. ಗಾಯ್ಸ್, ನಾನು ಸಾವ್ಕಾರ ಮಂದಿ ಅಂತ ನಿಮಗೆಲ್ಲ ಗೊತ್ತೇ ಇದೆ ಯಾವ ಥರ ಸಾವ್ಕಾರ ಮಂದಿ ಇದ್ದೀನಿ ಅಂತ. ಬಟ್ ಏನು ಅಂದರೆ ಇವನು ನೋಡುವ ಕೆಲಸ ಬಗ್ಗೆ ಥಿಂಕ್ ಮಾಡ್ತೀನಿ. ಥಿಂಕ್ ಮಾಡಿಬಿಟ್ಟು ನಿಮ್ಗೆ ಆಮೇಲೆ ಹೇಳ್ತೀನಿ, ಆಯಿತಾ? ಫಸ್ಟ್ ಕಾಲೇಜ್ಗೆ ಹೋಗೋಣ ಬಾ. ಕಾಲೇಜಲ್ಲಿ ಬಂದಿದ್ವಿ, ಟೀಚರ್ಸ್ ಎಲ್ಲ ಮೀಟಿಂಗ್ ಹೋಗಿದ್ದಾರೆ, ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳವ್ರೆ. ಇಲ್ಲಿ ವಿಜಿತ್ ಅವರು ಗೇಮ್ ಬಂದುಬಿಟ್ಟವ್ರೆ, ಡೈರೆಕ್ಟಾಗಿ ಕ್ರಿಕೆಟ್ ಆಡೋಣ ಬಾ ಮಚ್ಚ ಅಂತ ಹೇಳ್ಬಿಟ್ಟು. ಏನು ಹೇಳ್ತೀರಾ ನಿಮ್ಮ ಕಾಲೇಜ್ ಬಗ್ಗೆ? ಹಾಂ, ಓಕೆನೆ ಗೈಸ್, ಏನೋ ಟೂರ್ನಮೆಂಟ್ ನಡೀತೈತೆ ಇಲ್ಲಿ, ಬಟ್ ನಾವು ಎಲ್ಲ ಇಲ್ಲಿ ಪಿ ಯು ಮಕ್ಕಳು ಬಂದಂದ್ರೆ ವೀಕ್ಲಿ ಟೂರ್ನಮೆಂಟು. ಹೌದಾ? ಕ್ಲಾಸ್ ಮಾಡಿಸ್ತಾರಂತೆ. 3 ಗಂಟೆ ಆದಮೇಲೆ ಫುಲ್ ಟೂರ್ನಮೆಂಟೇ ಗೈಸ್. ಇವಾಗೆಲ್ಲ ಫುಲ್ ಟೂರ್ನಮೆಂಟ್ ನಡೀತಿದೆ. ನಮ್ಮ ಪಿ ಟಿ ಸರ್ ಕೇಳಬೇಕು ಎಂಥದ್ದು, ಏನು ಯಾವ ಟೂರ್ನಮೆಂಟು ಅಂತ. ವಾಲಿಬಾಲ್ ಅಂತ ಇವತ್ತು. ವಾಲಿಬಾಲಾ? ಓಕೆ. ಅಂದರೆ ಎಲ್ಲ ಸೆಕ್ಷನ್ ಇರೋದು ಟೀಮ್ ಐತೆ. 9 ಜನ 9 ಜನ 9 ಟೀಮ್, ಅಟ್ಲೀಸ್ಟ್ ಒಂದು 12 ಟೀಮ್ ಐತೆ. ಗೈಸ್, ಇವತ್ತು ಟೂರ್ನಮೆಂಟ್ ನಡ್ತೈತಿ. ಅದರಲ್ಲಿ ಬೇರೆ ನಾವು ಬೇರೆ ಪರ್ಮಿಷನ್ ಕೇಳಕ್ಕೆ ಹೋಗಿದ್ದೀವಿ ಕಾಲೇಜಿಗೆ. ನೋಡುವ ಎಂಥದ್ದು ಕೊಡ್ತಾರೆ, ಪರ್ಮಿಷನ್ ಕೊಡ್ತಾರಾ ಇಲ್ವಾ ಅಂತ. ಅವಾಗಲೇ ಒಬ್ಬರು ಮ್ಯಾಮ್ ಹತ್ರ ಮಾತಾಡಿದ್ದೀವಿ, ಅವರು 1 ಗಂಟೆ ಆದಮೇಲೆ ಮಾತಾಡೋಣ ಅಂತ ಹೇಳವ್ರೆ. ನೋಡುವ. A few moments later. ಗೈಸ್, ನಾವು ಯಾವ ಕೆಲಸಕ್ಕಂತ ಬಂದಿದ್ವಿ ಆ ಕೆಲಸ 100% ಸಕ್ಸಸ್ ಆಯಿತು. ಮ್ಯಾಮ್ ಹತ್ರ ಮತ್ತು ಮ್ಯಾನೇಜ್ಮೆಂಟ್ ಹತ್ರ ಈ ಥರ ಎಲ್ಲ ಹತ್ರ ಮಾತಾಡಿದ್ವಿ. ಅವರು ಓಕೆ ಮಾಡ್ಕೊಳ್ಳಿ, ಬಟ್ ಏನು ಅಂದರೆ ಯಾವುದೇ ಥರ ಬ್ಯಾಡ್ ಕಾಮೆಂಟ್ಸು, ಇದು ಬ್ಯಾಡ್ ಕಾಂಟೆಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ ನಾರ್ಮಲಾಗಿ ಮಾಡ್ಕೊಳ್ಳಿ, ನಿಮ್ಗೆ ಹೇಗೆ ಬರ್ತಾಗೆ ಅಂತ ಹೇಳಿದ್ರು. ನಾವು ಕೂಡ ಅದೇ ಯಾವುದೇ ಥರ ನಾವು ಕೆಟ್ಟದ್ದು ಇದನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಭರವಸೆ ಕೊಟ್ಬಿಟ್ಟು ನಾವು ಕೂಡ ಇವಾಗ ಎಲ್ಲ ಪರ್ಮಿಷನ್ ಎಲ್ಲ ಗ್ರಾಂಟೆಡ್ ಆಯಿತು. ವಿಜಿತ್ ಅವ್ರು ಕೇಳಿ ಯಾವ ಥರ ಮಾಡೋದು. ಒಳಗೆ ಕೇಳೋಕೆ ಮುಂಚೆ ಹೊರಗೆ ನಿಂತ್ಕೊಂಡಿದ್ವಿ. ರೈಟ್, ಮನ್ಸಲ್ಲಿ ಒಂಥರ ಇತ್ತು, ಅಲೌ ಮಾಡ್ತಾರೆ ಇಲ್ವಾ. ಹೊರಗೆ ಹೋಗುವಾಗ ಒಂಥರ ಭಯ ಇತ್ತು, ಅಲೌ ಮಾಡ್ತಾರೆ ಇಲ್ವಾ ಅಂತ ಹೇಳ್ಬಿಟ್ಟು. ಅವ್ರು ನೋಡಿದ್ರೆ ಫ್ರೆಂಡ್ಲಿಯಾಗೆ ಮಾತಾಡಿದ್ರು, ಅಂದರೆ ಹೋಪ್ಸ್ ಕೊಟ್ಟರು, ಬೆಳೀರಿ ಅಂತ ಹೇಳ್ಬಿಟ್ಟು, ಬಿಡಕ್ಕೆ ಹೋಗ್ಬಿಡ್ರಿ ಅಂತ ಹೇಳಿದ್ರು. ಪರ್ಮಿಷನ್ ಕೊಟ್ಟಿದ್ದಾರೆ, ನೋಡೋಣ. ಅವರು ತುಂಬಾ ಅಂದರೆ ಸಪೋರ್ಟಿವ್ ಆಗಿ, ಜಾಸ್ತಿ ಚೆನ್ನಾಗಿ ಸಪೋರ್ಟಿವ್ ಆಗಿ ಕೊಟ್ಟರು ಗೈಸ್. ನಾವು ತಿಳ್ಕೊಂಡು ಬೈತಾರೆ, ಇಲ್ಲಾಂದರೆ ಅಲೌ ಮಾಡಲ್ಲ ಅಂತ ಹೇಳಿದ್ರು. ಆ ಥರ ಏನಿಲ್ಲ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನೋಡೋಣ. ಅವ್ರದ್ದು ಅಂದರೆ ಬೆಳೀರಿ, ಮತ್ತು ನಮ್ಮ ಕಡೆಯಿಂದ ಏನೇನು ಫೆಸಿಲಿಟಿ, ಏನೇನು ಸೌಲಭ್ಯ ಸಿಗುತ್ತೆ ಎಲ್ಲ ನಾವು ಕೊಡ್ತೀವಿ ಅಂತ ಹೇಳಿದ್ರು ಗೈಸ್. ಅದಾದಮೇಲೆ ನೋಡೋಣ. ಆಮೇಲೆ ಮತ್ತೆ ಚೆನ್ನಾಗಿ ಬೆಳೀರಿ, ಚೆನ್ನಾಗಿ ಮಾಡಿ, ಮತ್ತು ನಮ್ಮ ಸಪೋರ್ಟಿವ್ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ನಮಗೆ ಪ್ರಿನ್ಸಿಪಲ್ ಅವರು ಮತ್ತು ಅವರ ಮ್ಯಾನೇಜ್ಮೆಂಟ್ ಅವರು ಭರವಸೆ ಕೊಟ್ಟಿದ್ದಾರೆ. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಕಾಲೇಜಲ್ಲಿ ವಿಡಿಯೋಸ್ನ. ಮತ್ತು ಎಲ್ಲರೂ ಸ್ವಲ್ಪ ಜನ ಕೇಳ್ತಾ ಇದ್ರಿ, ಯಾಕೆ ನೀವು ಕಾಲೇಜ್ ವಿಡಿಯೋ ಮಾಡ್ತಾ ಇಲ್ವಾ ಅಂತ. ಇನ್ಮೇಲಿಂದ ಪರ್ಮಿಷನ್ ಅದು ಕೊಟ್ಟಿದ್ದಿಲ್ಲ, ಆ ಕಾರಣಕ್ಕಾಗಿ ಇವಾಗ ಮಾಡ್ತೀವಿ. ಮತ್ತು ಇವಾಗ ಮನೆ ಹೋಗ್ಬೇಕು ಗೈಸ್. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಇವಾಗ ಮನೆ ಹೋದ ತಕ್ಷಣ ಸ್ವಲ್ಪ ಬಾರಿಸ್ಬೇಕು, ಏನಾದರೂ ತಿಂದ್ಬಿಟ್ಟು ಸ್ವಲ್ಪ. ಗೈಸ್, ಕಾಲೇಜಿಂದ ಮನೆಗೆ ಬಂದುಬಿಟ್ಟು ಸರಿಯಾಗಿ ನಿದ್ದೆ ಹೊಡೆದ್ಬಿಟ್ಟು ಇವಾಗ ಊಟ ಮಾಡಿಬಿಟ್ಟು ಕುತ್ಕೊಂಡಿದ್ದೆ. ನಮ್ಮ ತಂಗಿನೂ ಕೂಡ ಕಾಲೇಜಿಂದ ಬಂದುಬಿಟ್ಟು ಮತ್ತೆ ಫೋನ್ ಸ್ಟಾರ್ಟ್ ಮಾಡೋಳೆ. ಇವ್ರಿಗೆ ಎಕ್ಸಾಮ್ ಇದ್ದಾಗಲೇ ಸರಿಯಾಗಿ ಬೆಂಡೆತ್ತಾರಲ್ಲ, ಅವಾಗಲೇ ಕರೆಕ್ಟ್ ಅನ್ಕೊತೀನಿ. ಇವಾಗ ನೋಡಿ, ಎಕ್ಸಾಮ್ ಇಲ್ಲ ಅಂದರೆ ಸಾಕು, ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ನಾನು ಯಾವ ಪ್ರತಿಯೊಂದು ವಿಡಿಯೋದಲ್ಲಿ ನೋಡಿದ್ರೆ ಮೇ ಬಿ ಏನು ಅಂದರೆ ಅಬ್ಸರ್ವ್ ಮಾಡಿರ್ತೀರ, ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಅವಳನ್ನ ತೋರಿಸ್ಬೇಕಾದ್ರೆ ಒಂದು ಫೋನ್ ಹಿಡ್ಕೊಂಡೇ ಕುತ್ಕೊಂಡಿರ್ತಾಳೆ ಅವಳು. ಏನು ಬೇರೆ ತಿಳ್ಕೊಂಡು ಅಂದರೆ
ಏನಾದರೂ ಕೆಲಸ ಮಾಡಬೇಕಪ್ಪ ಬಂದುಬಿಟ್ಟು ಹಂಗೆ ಹಿಂಗೆ ಅಂತ ಏನೋ ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಹಾಕೊಳ್ಳಿ ಅದು ಸೋಪ್ ಪೌಡ್ರ್ ತೊಗೊಂಬೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಸೋಪ್ ಪೌಡ್ರ್ ಎಲ್ಲ ಒಂದು ಇದು ಹಾಕಿ ವಾಷಿಂಗ್ ಮಿಷಿನಿಗೆ ಅಲ್ಲಿ ನೋಡಿ ಗೈಸ್ ಯಾವ ಥರ ಹೆಂಗೆ ಕೈ ಅಲ್ಲಾಡಿಸ್ತಾವಳೆ. ಏನೋ ಅಂದರೆ ಮನೇಲಿ ಯಾರೂ ಇಲ್ಲ. ಇವಾಗ ನಾನು ನನ್ನ ತಂಗಿ ಕಾಲೇಜಿಂದ ಬಂದಿದ್ದು. ಅವರು ಬಂದ ತಕ್ಷಣ ಅವ್ರ ಹತ್ರ ಕಾಸು ಇಸ್ಕೊಂಡು ಸೋಪ್ ಪೌಡ್ರ್ ತರಬೇಕು ಅಂದ್ಕೊಂಡಿದ್ವಿ. ಬಟ್ ಇನ್ನೂ ಯಾರೂ ಬಂದಿಲ್ಲ. ಆ ಕಾರಣಕ್ಕಾಗಿ ಇವಳು ಸುಮ್ಮನೆ ಹಂಗೆ ಕೂತ್ಕೊಂಡ್ಬಿಟ್ಟವಳೆ. ಹೇಗೆ ಅಂದರೆ ಇವಾಗ ಗೈಸ್ ಅಮ್ಮ ಬಂದರು. ಏನೋ ಅಂದರೆ ಅಮ್ಮ ಬಂದರು ಅನ್ನೋದಕ್ಕೆ ನಾನೇ ಪಿಕಪ್ ಮಾಡ್ಕೊಂಡು ಬಂದಿದ್ದು. ಪಿಕಪ್ ಡ್ರಾಪ್ ಮಾಡ್ತಾನಪ್ಪ. ಫುಲ್ಲು ಮನೇಲಿ ಫುಲ್ಲು ಬಟ್ಟೆ. ಇವಳೇನೋ ಮಾಡ್ತಾವಳೆ. ಇವತ್ತು ಇವಕ್ಕೆ ಸ್ಪೆಷಲ್ ರೊಟ್ಟಿ. ರೈಸ್ ರೊಟ್ಟಿ ಮಾಡ್ತಾವ್ರೆ ಇವತ್ತು. ಏನಮ್ಮ ಪಲ್ಯ ಏನು ಮಾಡಿದ್ಯಾ? ಕಾಯಿ ಸಾಸ್ ಪಲ್ಯ ಏನೋ ಮಾಡ್ಯಾವ್ರೆ. ಅವ್ರಿಕಾಳು ಪಲ್ಯ, ಅವ್ರೇಕಾಳು ಪಲ್ಯ, ರೊಟ್ಟಿ, ರಸಮ್ ಏನಲ್ಲ. 26 kg ರೈಸ್ ಮೂಟೆ ತರ್ತಾವ್ರೆ ಇವತ್ತು. ಮತ್ತೆ ರೊಟ್ಟಿ ಸ್ಪೆಷಲ್ ಐತೆ, ನೋಡೋಣ ಬನ್ನಿ. ಇದು ಮಾಮ ಬರಲ್ಲಂತ ಹಂಗೆ ಗೊತ್ತು, ನಮ್ಮ ಫೋನ್ ಹಚ್ಚಿಲ್ಲ. ಬರಲ್ವಂತೆ ಮಾಮ. ಮಂಜಣ್ಣನ ಮನೆಯಲ್ಲಿ ಫಿಕ್ಸ್ ಆಗ್ಬಿಟ್ಟವನು ಇವಾಗ. ಗೈಸ್ ಚಲೋ ಐತೆ ಬುಂದೆ. ಮಾಮ ಮತ್ತೆ ಮಂಜಣ್ಣ ಏನೋ ಒಂದು ಸಾಹಸ ತೆಗೆದವ್ರೆ. ಆಲ್ ದಿ ಬೆಸ್ಟ್ ಹೇಳೋಣ ಅವ್ರಿಗೆ. ಇದೇ ಥರ ಸಪೋರ್ಟಿವ್ ಆಗಿ ನಾವು ಕೊಡೋಣ ಹೋಗಿದ್ದೆ ಅವ್ರಿಗೆ. ಇವತ್ತಿಗೆ ಮೇಲೆ ಬಂದು ಎಷ್ಟು ದಿನ ಆತಂತ. 30 kg ಬುಂದೆ ಹೋದಂತ ಇಲ್ಲ ಅವ್ರ ಮನೆ ಎಷ್ಟು 30. ಗೈಸ್ ಬೂಂದೆ ತೊಗೊಂಬಂದ್ಬಿಟ್ಟವ್ರೆ. ಈಗ ಭಾಳ ಯಾವುದೋ ಮದುವೆ ಹೋಗಿದ್ರು ಅನ್ಕೊಂತೀನಿ. ಮದುವೆದ್ರಲ್ಲಿ ಬೂಂದೆ ತಗೊಂಬಂದ್ಬಿಟ್ಟವ್ರು ನಮ್ಮಮ್ಮ. ಈಗ ಅಂದ ಕೊಡೋ ಮಟ್ಟ ಕೊಟ್ಟೆನವ್ರಿಗೆ ಅಂತ. ಗೈಸ್ ಯಾರ್ದೋ ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಅವರು ನಮಗೆ ಬೂಂದೆ ಕೊಟ್ಬಿಟ್ಟವ್ರು ಇವತ್ತು. ಗೈಸ್ ನಮ್ಮಮ್ಮ ಬಂದ ತಕ್ಷಣನೇ ಬೂಂದೆ ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅಲ್ಲ ಏನಾದರೂ ಕೈ ಕಾಲು ತಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಹಾಂ ಗೈಸ್ ಇವರು ಬೆಂಗಳೂರಿಗೆ ಬಂದಾಗಿಂದ ದೇವ್ರು ಅನ್ನೋದೇ ಮರೆತುಬಿಟ್ಟವ್ರೆ. ಅಲ್ಲಿ ಹಳ್ಳಿಲಿ ನಮ್ಮೂರು ಅಲ್ಲಿ ಇದ್ದಾಗ ದೇವರಿಗೆ ಡೈಲಿ ಹೊತ್ತಲ್ಲಿ ಪೂಜೆ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಉದಕಡ್ಡಿ ಹಚ್ತಾ ಇರ್ತಾರೆ. ನಮಗೆಲ್ಲ ಹೊಡಿತಿದ್ರು ಬಂದುಬಿಟ್ಟು ಕೈಕಾಲು ಮುರಿ ತಗೊಂಬರೋ ಹೋಗ್ರಿ ಹೆಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಅವ್ರಿಗೆ ಫುಲ್ ಬೇಸರ ಆಗ್ಬಿಟ್ಟೈತೆ. ದೇವರ ಎಲ್ಲಿ ಹೋಗು ನಾವಿದ್ರೇ ದೇವರು ಅಂತ ಹೇಳ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರು. ಇವಾಗ ರೊಟ್ಟಿ ಸೌಂಡ್ ಬರ್ತೈತೆ. ಮನೆ ಕಿರಣ ಅಂದರೆ ನಂಗೆ ನಗು ಬರ್ತೈತೆ ರೊಟ್ಟಿ ಮಾಡೋದು ನೋಡಿ. ನಮ್ಮ ಅಕ್ಕನಿಗೆ ಒಂದು 2,000 ಕೇಳೋಣ ಏನಂತ ನೋಡೋಣ ಬನ್ನಿ. ಆಗ ಒಂದು 2,000 ಕೊಡ. ಕೊಟ್ಟೆಲ್ಲ ಕೊಡ್ಬೇಕು. ಇದು ಹ್ಯಾನ 2,000 ಅವೇ ಹೋಗು. ಗೈಸ್ ನೋಡ್ದೆ 2,000 ಕೇಳೋದು ಹೆಂಗೆ ಮಾಡ್ತಾರೆ. ಬಾಯಿನ ಈಜಿ 2,000 ಕೊಡೋ ಕಷ್ಟ. ಬಾಯಲ್ಲಿ ಹೇಳೋದು ಈಸಿ ಅಂದರೆ ಇವಾಗ ನಿಂದು ಯಾವ್ದು ಬೆಂಕಿ ಹತ್ಬಿಟ್ಟದಲ್ಲ ಕಿವಿದು ಹತ್ತೈತಿ ಅದಕ್ಕೆ ಹತ್ತಿಸಿ. ಇವರೆಲ್ಲರೂ ಗೃಹಲಕ್ಷ್ಮಿದಕ್ಕೆ ವೇಟಿಂಗ್ ಮಾಡ್ತಾವ್ರೆ. ಬಟ್ ಡಿ ಕೆ ಶಿ ಅವರು ಆಗ್ತಾನೆ ಇಲ್ಲ. ಬಂದ ಬುಕ್ ಬಿಟ್ಟು ಹೋಗ್ತೇನೆ ನೀನು ಹೋಗಿಸ್ಕೊಂಬ. ನೀವು ಮನ್ಯಾಗ ಇರ್ತಾರ ಕಳ್ಸೋಣ. ಗೈಸ್ ರೊಟ್ಟಿ ಎಷ್ಟು ದೊಡ್ಡದಾಗಿ ಮಾಡಿಬಿಟ್ಟವ್ರು ನೋಡಿ ಗೈಸ್. ಇವರೇ ರೊಟ್ಟಿ ಕುಕ್ಕಿಂಗ್. ಅವರು ಉತ್ತರ ಕರ್ನಾಟಕ ಸ್ಟೈಲ್ ಯಾವುದೇ ಅಡುಗೆ ಬಂದರೂ ಇವರೇ ಮಾಡ್ತಾರೆ. ನಮ್ಮ ಮಾಮನಿಗೆ ಅಂದ್ರೆ ಫುಲ್ ಆಲ್ ಇನ್ ಒನ್. ಅವನು ಯಾವುದೇ ಅಡುಗೆ ಕೇಳಿದ್ರು ಕೂಡ ಇರ್ತಾರೆ ಫುಲ್ಲು. ಬಟ್ ಅವರು ಇವಾಗ ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ. ಅದೇನೋ ಮಂಚೋಣ್ಣನ ಮನೆಗೆ ಹೋಗ್ಬಿಟ್ಟವ್ರೆ. ಬಂದಮೇಲೆ ತೋರಿಸ್ತೀನಿ ಕುಕ್ಕಿಂಗ್ದು. ಸೀರಿಯಲ್ ನೋಡಕ್ ಅಂತ ಹೇಳಿ ನೀನು ಕೇಳಾಕತ್ತೆ ಅಂತ ನಮ್ಗೆ ಗೊತ್ತು. ಸೀರಿಯಲ್ ಎಲ್ಲ ಚಂದ ಕಾಣ್ತಾವು. ಗೈಸ್ ಇವಳು ಸೀರಿಯಲ್ ನೋಡುವಾಗೋಸ್ಕರ ನಮ್ಮ ಹತ್ರ ಫೋನ್ ಕೇಳ್ತಾವಳೆ. ಏನು ನಿನ್ ಫೋನ್ಲೆ ಮಾಮಾಕ್ ಫೋನ್ ಹಚ್ಚು. ನನ್ನ ಫೋನ್ನೇ ಕನೆಕ್ಟ್ ನಿನ್ ಫೋನ್ಲೆ ಹಚ್ಚು. ಹಚ್ಚಿ ಅದು ಇವ್ದು ಏನು ಯೂಟ್ಯೂಬಿನ ಹೆಸರು ಹೇಳೋದು ಇನ್ನೂ ಗೊತ್ತಿಲ್ಲ ಅಂತ. ಮಾಮಾಗ ಯಾವ ಮಾಮಾಗ? ಬಸವಮ್ಮಗ. ಬಸವಮ್ಮಗ ಹಚ್ಬೇಕು. ಯಾರಿಗೆ ಹಚ್ಬೇಕು? ಗಾಯ್ಸ್ ನಮ್ಮ ಫ್ಯಾಮಿಲಿ ಅವರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಅಯ್ಯೋ ನಮ್ಮ ಫ್ಯಾಮಿಲಿ ಅಲ್ಲ, ನಮ್ದು ಊರಲ್ಲಿ ಅಜ್ಜಿ ಅಜ್ಜ ಎಲ್ಲರೂ ಇದ್ದಾರೆ. ಅವ್ರಿಗಿನ್ನೂ ನನಗೆ ಗೊತ್ತೇ ಇಲ್ವಂತೆ ಅವರು ನಾನು ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬ್ ಚಾನಲ್ನ.
ಅಯ್ಯೋ ನಾನು ಅನ್ಕೊಂಡಿದ್ದೀನಿ ಅವ್ರು ಆಲ್ರೆಡಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂತ. ಬಟ್ ಇವಾಗ ಹೇಳ್ತವ್ರು ಇವರು ನನ್ನ ಯೂಟ್ಯೂಬ್ ಚಾನಲ್ ಹೆಸರೇ ಗೊತ್ತಿರುವಂತ ಅವ್ರಿಗೆ. ಅಲ್ಲ ನೀನು ಹೇಳ್ಕೊಡ್ಬೇಕಿಲ್ಲ ಅವ್ರಿಗೆ. ನಾನು ಅವತ್ತು ಹೇಳಿದ್ನಿ RVM ಕನ್ನಡಿಗರು ಸರ್ಚ್ ಮಾಡಿ, ಅದು ಸರ್ಚ್ ಮಾಡಕ್ಕೆ ಬರಲ್ಲ ಬಿಡ ಫಸ್ಟ್. ಗಾಯ್ಸ್ ಇವ್ರು ನೋಡಿ ಗಾಯ್ಸ್ ಸರ್ಚ್ ಮಾಡ್ಕೊ ಅಂದ್ರೆ ಹೇಳು ಅಂದ್ರೆ ಇವಳಂತೂ ವೇಸ್ಟ್ ಇವಳು. ಅದಕ್ಕೆ ಫೋನ್ ಮಾಡಿ ಹೇಳಕತ್ತೇನೆ ಇದಕ್ಕೆ ಅಂಗಡಿಗೆ ಏನು ಬರೋದಿಲ್ಲ. ಗೈಸ್ ಯಾವ ಥರ ಹೆಂಗ್ ಬೈತಾವ ನೋಡ್ಬೇಕು. ಅಲ್ಲ ನೀ ಏನಾದ್ರು ಹೇಳ್ಬೇಕು ಈಕಿಗೆ. ಎಲ್ಲದಿ ಗೈಸ್ ನಮ್ಮಮ್ಮ ಏನು ಹೇಳೋದೇ ಇಲ್ಲ, ಬೈದ್ರು. ಅದು ಕೇಳೋರಿಗೆ ಹೇಳ್ಬೇಕು, ಇಂಥ ಕತಿ ಒಳಗೆ ಹೇಳ್ಬಾರ್ದು. ಕತ್ತಿ ಕತ್ತಿ ಅನ್ನಕತ್ತಾಳೆ ನಿನಗೆ ಆಕಿ. ಮನುಷ್ಯಗಳು ಮ್ಯಾಗ ನಿಂಗೆ ಏನು ಅನ್ನಕತ್ತಲ್ಲ ಆಕಿ. ಏನಂತ ಮನುಷ್ಯರು ಪಾಪ ಈಕೆ ಒಬ್ಬಕ್ಕೆ ಕತ್ತಿ ಅಂತ ಹೇಳ್ತಾರ. ಹೆಂಗ್ ಮಾತಾಡ್ತಿದ್ದೆ ಗೈಸ್ ಇದೆ ನೋಡಿ ಸೆಂಟ್ರಲ್ ಜಗಳ ಹಚ್ಚೋದಂದ್ರೆ ಎಲ್ಲ ಈ ಮುಖ ನೋಡಿ ಹುಡುದು. ಆಲ್ರೆಡಿ ರೊಟ್ಟಿ ಆಗ್ತವೆ, ಇವಾಗ ಡೈರೆಕ್ಟ್ ರೊಟ್ಟಿ ಬಾರಿಸ್ಬಿಡುದು ಹೊರತು. ಎಲ್ಲ ಹೋಗಿ ದನ ದಮ್ಮನ ಮಾಡ ಸ್ವಲ್ಪ ಯಾರಿಗಿಲ್ಲ. ಅಪ್ಪ ಅಕ್ಕಿ ಕೊಟ್ರೆ ಇವಾಗ ನಿನಗೆ ಅಂತ ಅಲ್ಲ ಬಿಡ್ಲಿ, ಅವ್ನ ರೊಕ್ಕ ಕೊಟ್ಟು ಅವ್ನು ತಗೊಂಡು ಅಕ್ಕಿ ಕೊಟ್ಟು. ಅವ್ನ ರೊಕ್ಕ ಕೊಟ್ಟಿದ್ರಲ್ಲ, ಅದು ಅವರ ರೊಕ್ಕ ಕೊಡ್ತಿದ್ರು. ಯಾರ ಕೊಡ್ಲಿ ಅವ್ನಂತ ಬರ್ಕೊಂಡು ಕೊಟ್ಟಾನಲ್ಲ. ಆಯ್ಕೆ ವಾಪಸ್ ನಾನು ಕೊಟ್ಬಿಟ್ಲು, ಬೇರೆದವ್ರು ಕೊಟ್ಟ. ಅಕ್ಕಿ ಇಷ್ಟ ಬಿಡೋದು ಮುಖ ನೋಡು ಅದು ಎಂತ ಮಾಡಿದ್ವಿ ಅವ್ನು. ಈ ವಿಡಿಯೋ ನೀನ್ ನೋಡ್ತಾ ಇದ್ರೆ ಫಸ್ಟ್ ಇವಳು ಬಂದ್ಬಿಟ್ಟು ಆ ಬುಕ್ ಕೊಟ್ಟು ಹೋಗು. ಎಷ್ಟು ನಮ್ಮ ಅಮ್ಮ ಏನೋ ಡಿಸ್ಕಸ್ ಮಾಮಾರ್ದು ಸೀರೆದು ಇದು ಇದು ಇವತ್ತಿಂದು ಹಾಕೊಂಡ್ಬಿಡು ಬ್ಯಾಕ್ ಅಂತ ಹೇಳ್ಕೊಂಡು ಏನೋ ಮಂಜುವಣ್ಣ ಫುಲ್ ಇವತ್ತು ಅಂದ್ರೆ ಅವ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡವ್ರೆ, ನೋಡುವ ಏನಾಗುತ್ತಂತ. ಗೈಸ್ ನಮ್ಮ ಮನೆಯಲ್ಲಿ ದೃಷ್ಟಿಗೊಂಬೆ ಯಾವುದು ಗೊತ್ತಾ? ನಮ್ಮ ಮನೆಗೆ ಇನ್ನೂವರೆಗೂ ಯಾವುದು ಮಾಟ ಮಂತ್ರ ಮಾಡಿದ್ರು ಕೂಡ ಏನಕ್ಕೆ ನಮ್ಮ ಮನೆಗೆ ಕಾಟ ಅಂದ್ರೆ ತಟ್ಟೋದಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಇಷ್ಟುದ್ದ ದೊಡ್ಡ ದೃಷ್ಟಿಗೊಂಬೆ ಇದೆ ನೋಡಿ. ಇವಳ ಮುಖ ನೋಡಿದ್ರೆ ಅಂದ್ರೆ ಫುಲ್ ಬ್ಲ್ಯಾಕ್ ಇದ್ದಾಳಲ್ಲ, ಆ ಕಾರಣಕ್ಕಾಗಿ ನಮ್ಗೆ ಯಾವುದೇ ಯಾಕಾಗಿದ್ರು ಅಂದವಾಗಿ ಚಂದವಾಗಿದೆ. ಯಾರು ನೀನು ಬೆಳಗಿದ್ರ ಮಗ ತೂತ್ ಅದಾವ ನೋಡು. ಗೈಸ್ ನಮ್ಮ ಮನೆಗೆ ಏನಕ್ಕೆ ತಟ್ಟೋದಿಲ್ಲ ಅಂದ್ರೆ ಇವಳು ಇದ್ದಾಳಲ್ವಾ, ಆ ಕಾರಣಕ್ಕಾಗಿ ನಮ್ಮ ಮನೆಗೆ ಯಾವುದೇ ಮಾಟ ಮಂತ್ರ ತಟ್ಟೋದೇ ಇಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇವಳೇ ಏನಾದ್ರೂ ಬಂದ್ಬಿಟ್ಟು ಚೂಚು ಅಂದ್ಬಿಡ್ತಾಳೆ, ಹೋಗ್ಬಿಡುತ್ತದು. ಚೂಚು ಅಂತ ನಮ್ಮ ತಂಗಿ ಏನೋ ಪಿಂಟ್ ಆಗ್ಯತಾವಂತೆ, ಕೇಳ್ಕೊಳ್ಳಿ. ಪಿಂಟು ಹೇಳಮ್ಮ. ಅದು ಪ್ರಿಂಟ್ ಅಲ್ಲ, ಪಿಂಟ್ ಹೇಳ್ತಾಳಂತೆ. ಪಿಂಟ್ ಹೇಳು. ನಮ್ಮ ತಮ್ಮ ಶ್ರೀರಾಮ್ ನಮ್ಮ ತಮ್ಮ ಮರ್ಯಾದೆ ತೆಗೆದಿಟ್ಬಿಟ್ಟು ಮದುವೆ. ನಮ್ಮ ತಮ್ಮ ನಿನ್ನ ಹತ್ರ ಏನೋ ಕೆಲಸ ಆಗ್ಬೇಕು, ಅದಕ್ಕೆ ನಿನ್ನ ಮ್ಯಾಗ ಎಲ್ಸಕತ್ತಾಗಿಟ್ಟೆ. ಏನೋ ವರ್ಕ್ ಐತಿ, ಆ ಕಾರಣಕ್ಕಾಗಿ ಇವಳು ಏನಿಲ್ಲ, ನನ್ ಬಟ್ಟೆ ಒಳಗೆ ಕರ್ಕೊಂಡ್ ಬರ್ಬೇಕು ನಿನ್ನ ಜೊತೆ. ನಾನು ಬರಲಮ್ಮ. ವಾಷಿಂಗ್ ಮಿಷನ್ ನೀನ್ ಹಾಕ್ದ, ನಾನು ಇಬ್ರು ಹೋಗಿ ಒಣ ಕಟ್ ಬಂದಿರಲ್ಲ. ನಾನಂತರೂ ಬರಲ್ಲ, ನೀನೇನಾದ್ರೂ ಮಾಡ್ಕೋ. ಗೈಸ್ ಹೇಳ್ತೀನಿ ನೋಡಿ ಏನ್ ಸ್ಟೋರಿ ಅಂದ್ರೆ, PU ಅಲ್ಲಿ ನಾನು ಸೆಕೆಂಡ್ PU ಇದ್ದೆ, ಫಸ್ಟ್ PU ಒಂದು ಫ್ರೆಂಡ್ಸ್ ಹಂಗೆ ಫ್ರೆಂಡ್ಸ್ ಹಾಕೊಂಡು ಫ್ರೆಂಡ್ಸ್ ಆಗಿದ್ವಿ. ಅಲ್ಲಿ ಆ ಹುಡುಗಿ ನಾನು ಪಾಸ್ಔಟ್ ಆದ ತಕ್ಷಣ ನಿಮ್ಮ ಬುಕ್ ಎಲ್ಲ ಏನೇನಿದೆ ಕನ್ನಡ ಗೈಡು ಇವೆಲ್ಲ ಕೊಡಿ ಅಂತ ಕೇಳಿದ್ರು. ಅದ್ರಲ್ಲಿ ನಾನು ಕೊಟ್ಟೆ. ಇವಳು ಇಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾಳೆ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಅದಕ್ಕೆ ಇವಾಗ ಅಡ್ಮಿಷನ್ ಆಗೋಳೆ. ಇವಾಗ ನನಗೆ ಕೇಳ್ತಾಳೆ, ನಿಂದು ಏನೇನು ಬುಕ್ ಎಲ್ಲ ಕೊಟ್ಟಿದ್ದೆ ನನಗೆ ವಾಪಸ್ ಇಸ್ಕೊಡು. ಇವಾಗ ಒಂದು ಸಾರಿ ಕೊಟ್ಟರೆ ಯಾರಾದ್ರೂ ವಾಪಸ್ ಇಸ್ಕೊತಾರ ಗೈಸ್ ಹೇಳಿ ನೀವೇ? ನಂಬೇಕಾ ಈ ಸ್ಟೋರಿನ ಯಾರಾದ್ರೂ? ಹೆಂಗ್ ಮಾಡ್ತಾಳೆ ನೋಡಿ ಗೈಸ್ ಇವಳು. ಗೈಸ್ ನೋಡಿ ಪಾಕೆಟ್ ಮನಿ ಕೊಡು ಅಂದ್ರೆ ಹೆಂಗ್ ಮಾಡ್ತಾಳೆ. ಏನಿಲ್ಲ, ಬಾ ಬುಕ್ಕಿ ಬಾ ಬರೋಣ ನೋಡ್ಬೇವ. ನಂಗೂ ಪ್ಯಾಕೆಟ್ ಮನಿ ಕೊಡ್ಸಿ, ನಾನು ಬರ್ತೀನಿ. ಅದು ಬಸ್ ಚಾರ್ಜ್ ಕೊಟ್ಟಿದ್ ನೀನು. ಆಮೇಲೆ ಹೋಗ್ತೇನೆ ಅವನ್ ಬಿಟ್ಟು ಬರ್ಬೇಕಾದ್ರ. ಇಲ್ಲ 8 ಗಂಟೆಗೆ. ಗಾಯ್ಸ್ ನಮ್ಮ ಮದರ್ ಇಂಡಿಯಾ ಕೆಲ್ಸಕ್ಕೆ ಹೋಗ್ತವ್ರೆ, ಸ್ಟಾರ್ಟ್ ಮಾಡೋರು ನೋಡಿ. ನಾನು ಚಪ್ಪಲ್ ಹಾಕೋಣ ಮಾಡ್ತಾವ. ಇವಳಿಗೆ ಏನೋ ಬುಕ್ ಬೇಕಂತ, ಆ ಕಾರಣಕ್ಕಾಗಿ ನಮ್ಮ ಜೊತೆ ಬರ್ತಾಳೆ. ಇದು ನಮ್ಮ ಮದರ್ ಇಂಡಿಯಾ ಹೋಗ್ತಾವಳೆ. ಗೈಸ್ ಅಮ್ಮನ್ನೆಲ್ಲ ಕೆಲ್ಸಕ್ಕೆಲ್ಲ ಬಿಟ್ಟಾಯ್ತು. ಇವಾಗ ಊಟ ಹಾಕ್ಬಿಡ್ತೀನಿ. ಊಟ ಹಾಕೋಣ ನಂಗು. ಗೈಸ್ ಊಟ ಹಾಕ್ತವ್ರೆ. ಅವಾಗಲೇ ಹೇಳ್ದಂಗೆ ಉತ್ತರ ಕರ್ನಾಟಕ ಸ್ಟೈಲು ಜೋಳದ ರೊಟ್ಟಿ ಮಾಡಿದ್ವಿ ಇವತ್ತು. ನಮ್ಮ ಮನೆ ಸ್ಪೆಷಲ್ಲು ಜೋಳದ ರೊಟ್ಟಿ.
ಎಷ್ಟು ಒಂದನೇ ಎರಡು ಎರಡು ಅವ್ರಿಗೆ ಪಲ್ಯ ನೋಡು. ಹಾಕು. ಮೊಸರು ಐತ್ಯಾ ಗೈಸ್? ಒಂದ್ಸಾರಿ ಫ್ರಿಜ್ಜಲ್ಲಿ ಮೊಸರು ಇದೆಯಾ ಅಂತ ಚೆಕ್ ಮಾಡೋಣ. ಇಲ್ಲ, ಮೊಸರೇ ಖಾಲಿ ಗೈಸ್. ಇವತ್ತಿನ ನಮ್ಮನೆ ಸ್ಪೆಷಲ್ಲು ರೊಟ್ಟಿ. ಗೈಸ್ ಎಲ್ಲರೂ ಊಟ ಮಾಡಿಕೊಂಡು ಇವಾಗ ಎಲ್ಲರೂ ಹೋಗಿದ್ದಾರೆ. ನಮ್ಮದೇ ಇವಾಗ ಲಾಸ್ಟ್ ಊಟ ಮಾಡೋದು. ಮತ್ತೆ ಸಿಗೋಣ, ಟಾಟಾ ಬೈ ಬೈ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬೈ ಬೈ. ಅಷ್ಟೇ.